ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಾದ್ಯಂತ ಉತ್ತಮ ಮಳೆಯಾಗುತ್ತಿರುವ ಕಾರಣ ಭದ್ರಾ ಡ್ಯಾಮ್ನ ಒಳಹರಿವು ಹೆಚ್ಚಳವಾಗಿದೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ, ದಿನಾಂಕ 3/8/2026 ಡ್ಯಾಮ್ನ ನೀರಿನ ಮಟ್ಟ 163 ಅಡಿ ಇದೆ ಸ್ನೇಹಿತರೆ. 163 ಅಡಿ 6 ಇಂಚ್ ಇದೆ ಸ್ನೇಹಿತರೆ. ಇನ್ನು ಸ್ಟೋರೇಜ್ ಕೆಪಾಸಿಟಿಗೆ ಬಂದರೆ 71.535 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಡ್ಯಾಮಲ್ಲಿ 46.250 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಡ್ಯಾಮ್ನಲ್ಲಿ ನೀರು ಸಂಗ್ರಹ 40 TMCಗಿಂತ ಜಾಸ್ತಿ ಆಗಿದೆ. ಇನ್ನು ಸ್ನೇಹಿತರೆ, ಒಳಹರಿವು ವಿಷಯಕ್ಕೆ ಬಂದರೆ 36,103 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಇದಕ್ಕೆಲ್ಲ ಕಾರಣ ಏನಂತ ನಿಮಗೆ ಗೊತ್ತಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗ್ತಿರೋ ಕಾರಣದಿಂದ ಭದ್ರಾ ಡ್ಯಾಮ್ನ ಒಳಹರಿವು ಗಣನೀಯವಾಗಿ ಹೆಚ್ಚಿಗೆ ಆಗಿದೆ ಸ್ನೇಹಿತರೆ. ನಿನ್ನೆ 31,000 ಇತ್ತು, ಇವತ್ತು 36,103 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ ಸ್ನೇಹಿತರೆ. ಇದು ರೈತರಿಗೆ ಒಂಥರ ಖುಷಿ ಸುದ್ದಿ. ಆದಷ್ಟು ಮಳೆಗಾಲದ ಬೆಳೆಗಳಿಗೆ ನೀರು ಕೊಡಲಿ ಸ್ನೇಹಿತರೆ. ಒಂದೇ ದಿನಕ್ಕೆ ಡ್ಯಾಮ್ನ ನೀರಿನ ಮಟ್ಟ 3 ಅಡಿ ಹೆಚ್ಚಿಗೆ ಆಗಿದೆ ಸ್ನೇಹಿತರೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 189 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ ಸ್ನೇಹಿತರೆ. ಕಳೆದ ವರ್ಷ ಇದೇ ದಿನಕ್ಕೆ 180 ಅಡಿ 9 ಇಂಚ್ ಇತ್ತು ಸ್ನೇಹಿತರೆ. ಆವಾಗ ಡ್ಯಾಮ್ನ ಕೆಪಾಸಿಟಿ 65.76 TMC ನೀರು ಸಂಗ್ರಹವಾಗಿತ್ತು. ಬಟ್ ಈ ವರ್ಷ 46 TMC ನೀರು ಸಂಗ್ರಹವಾಗಿದೆ. ಅಷ್ಟು ಏನು ವ್ಯತ್ಯಾಸ ಆಗ್ತಿಲ್ಲ. ಮಲೆನಾಡಲ್ಲಿ ಚೆನ್ನಾಗಿ ಮಳೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಡ್ಯಾಮ್ ಆದಷ್ಟು ಬೇಗ ತುಂಬುತ್ತೆ ಸ್ನೇಹಿತರೆ. ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.